ಮಾನ್ವಿ ಪಟ್ಟಣದ 9ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದ್ದು, ನಮ್ಮ ವಾರ್ಡ್ನಲ್ಲಿ ಸೌಲಭ್ಯಗಳಿಲ್ಲ, ನಮಗೆ ನ್ಯಾಯ ಬೇಕು ಎಂದು ನಿವಾಸಿಗಳು ಶಾಸಕ ಹಂಪಯ್ಯ ನಾಯ್ಕ ವಿರುದ್ಧ ಕಿಡಿಕಾರಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 9ನೇ ವಾರ್ಡ್ನಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಬೆಂದಿಗೆ ಹಿಡಿದುಕೊಂಡು ನೀರು ಕೊಡಿ ಎಂದು ಅಲೆದಾಡಬೇಕಾಗಿದೆ ಎಂದು ನಿವಾಸಿಗಳು ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಶಾಸಕ ಹಂಪಯ್ಯ ನಾಯ್ಕರೇ, ಸಚಿವ ಬೋಸರಾಜು ಸಾಹೇಬ್ರೇ, ಬಡವರಿಗೆ ಎಲ್ಲಾ ಸೌಲಭ್ಯ ನೀಡುತ್ತೇವೆಂದು ಬರೀ ಭರವಸೆ ನೀಡುವುದಲ್ಲ, ಸೌಲಭ್ಯ ಕೊಡುವುದಾದರೂ ಯಾವಾಗ? ಅಮಾಯಕ ಜನರು ನೀರಿಗಾಗಿ ಅಲೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜೇಶ್ವರಿ ಸರ್, ಯಾವ ಊರಮ್ಮ ನಿಮ್ದು? ಮಾನ್ಯೂರಿ ಸರ್. ಎಷ್ಟನೇ ವಾರ್ಡಮ್ಮ? ಕರ್ದವ್ಕನ್ ಹತ್ತಿರ ಇದೀರಿ ಸರ್, 9ನೇ ವಾರ್ಡ್ ರೀ ಸರ್. ಏನಮ್ಮ ಸಮಸ್ಯೆ? ಯಾಕೆ ಮುನ್ಸಿಪಾಲಿಟಿಗೆ ಬಂದಿರಿ? ನೀರಿಂದ್ರಿ ಸರ್, ನೀರಿಂದ್ರಿ ಸರ್. ನೀರು, ಒಂದು ಸಿಸಿ ರೋಡು ಎಂದ್ರಿ ಸರ್, ಒಂದು ಕರೆಂಟಿಂದು. ಮಕ್ಕಳಿಗೆ ಭಾಳ ಸಮಸ್ಯೆ ಐತೆ ರೀ. ಸಣ್ಣ ಸಣ್ಣ ಮಕ್ಕಳು ಗಾಡಿ ತಗೋತಾರೆ ನೀರನ್ನ ಮಾಡಾಗ. ಮತ್ತೆ ಏನನ್ನ ಕೇಳಕ್ ಹೋದ್ರೆ ಏನ್ ಮಾಡ್ತೀವಿ ಹಾಕಿದ್ ಮಾಡ್ತೀರಿ ಅಂತಾರೆ ಸರ್. ಬರ್ತಾರ ಮತ್ತೆ ಹೇಳ್ತಾರೆ ಸರ್. ಮತ್ತೆ ಬೋಸರಾಜ್ ಸರ್ ಅವ್ರು ಏನಂದ್ರಿ ಸರ್, ನೀರಿಂದು ಮತ್ತೆ ಕರೆಂಟಿಂದು, ಸಿಸಿ ರೋಡು, ಮನೆಗಳು, ಬಾತ್ರೂಮ್ಗಳು ಎಲ್ಲ ಮಾಡ್ತೀವಮ್ಮ, ಅಕ್ಕಪತ್ರ ಬಿ ಎಲ್ಲ ಮಾಡ್ತೀವಿ, ಮಾಡ್ಲಿಲ್ಲ ಅಂದ್ರೆ ನಮ್ ಕಿವಿ ಏನ್ರಿ ಅಂತ ಹೇಳಿದ್ರಿ ಸರ್. ಬೋಸರಾಜ್ ಅವ್ರಿ ಸರ್. ಬಾಳ ಇದು ಹೋಗಿದ್ದ ಎಲೆಕ್ಷನ್ಗೆ ಹೇಳಿದ್ರಿ ಸರ್ ಅವ್ರು. ಮತ್ತೆ ನಾವ್ ಹೇಳಕ್ ಬಂದ್ರಂದ್ರೆ ಹೋಗ್ರಮ್ಮ ಯಾಕೆ ಕುಂತಿರ್ತೀರಿ ಇಲ್ಲಿ ಅಂತ ಹೇಳ್ತಾರಿ ಸರ್. ಯಾಕೆ ಕೊಡ್ತೀರಿ ಹೋಗ್ರಮ್ಮ, ಅವ್ರು ಬರ್ತಾರ ಮಾಡ್ತಾರ ಅಂತ ಹೇಳ್ತಾರೆ ಸರ್. ಮುನ್ಸಿಪಾಲಿಟಿಗೆ ಬಂದ್ರೆ ನಮ್ನ ಅಷ್ಟು ಕೇವಲವಾಗಿ ಮಾಡ್ತಾರ್ರಿ ಸರ್. ನೀರಿಂದು ವಾರಕ್ಕೆ ಒಂದ್ಸಲ ಬರ್ತಾರಿ. ಒಂದು 40 ಮನೆ, 300 ಮನೆ ಅದಾವ್ರಿ ಸರ್. ಕೆಲಿಗೆ 4 ಕೊಡ ಹಿಡ್ಕೋಬೇಕು, 4 ಕೊಡ ಹಿಡ್ಕೋಬೇಕ್ರಿ ಸರ್. ಅವ್ರು ಏನಂತಾರ್ರಿ ಸರ್ ಕೇಳಿದ್ರೆ, ಮಾಡ್ತೀವಮ್ಮ ಯಾಕೆ ಇದು ಮಾಡ್ತೀರಿ ಅಂತಾರ್ರಿ ಸರ್. ಮನವಿ ಪತ್ರ ಕೊಟ್ಟಿವಿ, ಹಕ್ಕುಪತ್ರದ ಲಿಸ್ಟ್ ಕೊಟ್ಟಿವಿ ಸರ್, ತಗಂತಾರ್ರಿ ಡಸ್ಟ್ಬಿನ್ಗೆ ಹಾಕ್ತಾರ್ರಿ ಸರ್. ಅವರು ನಮ್ಮನ್ನ ಬಡವ್ರನ್ನ ಅಷ್ಟು ಕೇವಲವಾಗಿ ಮಾಡಕತ್ತಾರೆ. ಈಗಿನ ಸಮಸ್ಯೆಗೆ ಕೆಲವು 14 ವರ್ಷಗಳಿಂದ ಈ ಸಮಸ್ಯೆಯಲ್ಲಿದೆ. ಯಾವುದೇ ಶಾಸಕರಾಯಿತು, ಇವತ್ತಿನವರೆಗೆ ನಮ್ಮ ಕೌನ್ಸಿಲರ್ ಆಯಿತು, ಇವತ್ತಿನವರೆಗೂ ಬಂದು ಯಾವುದೇ ಪರಿಷ್ಕಾರವನ್ನು ನಮಗೆ ಕೊಟ್ಟಿಲ್ಲ. ಅರ್ಧಂಬರ್ಧ CC ರೋಡ್ ಆಗಿದೆ, ಇವತ್ತಿನವರೆಗೂ ಚರಂಡಿ ಇಲ್ಲ. ಯಾವುದೇ ಹುಡುಗರು ಬಂದು ರೋಗ ಕಾಯಿಲೆಗಳಿಂದನೇ ನರಳುತ್ತಾರೆ. ಯಾವುದೇ ಒಂದು ಮುನ್ಸಿಪಾಲ್ಟಿ ವ್ಯವಸ್ಥೆ ಒಟ್ಟು ಯಾವುದೇ ಒಂದು ನೀರಿಂದ ಆಗಲಿ, ಇವಾಗ ವ್ಯಾನ್ ಅಂತೂ ಒಂದು ಸ್ವಲ್ಪ ಅವಾಗವಾಗ ಬರ್ತಾ ಇದೆ. ಚರಂಡಿ ಕಸ ಮಾತ್ರ ಎಲ್ಲಿದೆ ಅಲ್ಲೇ ಕಸ ಇದೆ. ಆದರೂ ಇವತ್ತಿನ ತನಕ ಒಂದು ದ್ವಾಮೆಗಳ ಸಲ ಹೊಗೆ ಆಯಿತು, ಏನೇ ಆಯಿತು, ಇವತ್ತಿನ ತನಕ ಯಾವುದೂ ಬಂದಿಲ್ಲ. ನಮ್ಮ ಶಾಸಕರಾಯಿತು ಮತ್ತು ಸಚಿವರಾಯಿತು, ಶಾಸಕರು ಮತ್ತು ಸಚಿವರು ಎಲೆಕ್ಷನ್ ಟೈಮಲ್ಲಿ ಬಂದು ನಮಗೇನೇ ಇದ್ದರು, ಈ ಸಲ ನಮ್ಮನ್ನು ಗೆಲ್ಲಿಸಿ ನಾವು ಬಂದು ಕೇಸಿ ನಿಮ್ಗೆ ಏನಿದೆ ನಮ್ಮ ಎಲ್ಲ ಸೌಲಭ್ಯಗಳು ಮಾಡಿಕೊಡ್ತೀವಿ, ಮನೆ ಆಯಿತು, ಚರಂಡಿ ಆಯಿತು, CC ರೋಡ್ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಯಾವುದೇ ಇವತ್ತಿನವರೆಗೂ ಯಾವುದೇ ಕಾಮಗಾರಿ ಇಲ್ಲ. ಬೋಸರಾಜ್ ಸಾಹೇಬರು ಮತ್ತು ಹಂಪಯ್ಯ ಸಾವ್ಕಾರ ಸಾಹೇಬರು ಇವತ್ತಿನವರೆಗೆ ಯಾವುದೇ ನಮ್ಗೆ ಸೌಲಭ್ಯಗಳು ಬಂದಿಲ್ಲ. ಇವತ್ತಿನವರೆಗೆ ಎಲ್ಲ ಕಾಮಗಾರಿಗಳು ಯಾವುದೂ ಆಗಿಲ್ಲ. ಇವತ್ತಿನವ್ರು ಒಂದು ಮನೆಯೂ ಇಲ್ಲ, ಏನಿಲ್ಲ. ಮಳೆ ಬಂತಂದರೆ ಕರೆಂಟು ಸರಿಯಾಗಿರಲ್ಲ. ರೋಡು CC ರೋಡು ಅಂತೂ ಅಸಲೇ ಮೊದಲೇ ಇಲ್ಲ. ಕರೆಂಟ್ ಏನಾದ್ರು ಇದಾಯ್ತಂದರೆ ಯಾರನ್ನ ನೈಟ್ ಟೈಮ್ ಗಾಡಿ ತೊಗೊಂಬಂದರೆ ಎಲ್ಲಿ ಬೇಕಲ್ಲಿ ಗುಂಡಿಗೆ ಬೀಳಬೇಕು. ಗಾಡಿ ಹಾಕ್ಕೊಂಡಾಯ್ತು, ಸೈಕಲ್ ಹಾಕ್ಕೊಂಡಾಯ್ತು. ರಾತ್ರಿ ಆಲ್ಮೋಸ್ಟ್ ಭಾಳ ಜನ 9-10 ಗಂಟೆ ಸುಮಾರೇ ಕೆಲಸಗಳಿಂದ ನಮ್ಮ ಕಡೆ ಬರೋದು. ನಮಗೆ 3 ನಾಳ ಆಯ್ತು ಸರ್. 300 ಇದು ಮಂದಿ ಇದಾವೆ ಸರ್. ಜನಸಂಖ್ಯೆ 300. 3 ನಾಳ ಆಯ್ತು ಸರ್. ನೀರೇ ಸಿಗಂಗಿಲ್ಲ. ಒಂದು ಕೊಳಕ್ಕೆ 22 ಮಂದಿ ನೀರೇ ಸಿಗಂಗಿಲ್ಲ ಸರ್. ನಮ್ಗೆ ಹೇಳ್ತಾರೆ ಸರ್, ಎಲ್ಲ ಹೇಳ್ತಾರೆ ಮತ್ತೆ ಎಂತ ಆಗ್ತಾರೆ ಸರ್, ಏನೂ ಮಾಡಂಗಿಲ್ಲ. ಬಂದರು ಶಾಸಕರು ಆಗಲಿ ಎಲ್ಲರೂ ಹೇಳ್ತಾರೆ ಸರ್, ಮಾಡ್ತೀವಂತ ಹೇಳ್ತಾರೆ, ಏನು ಮಾಡಂಗಿಲ್ಲ. ಹಿಂಗೆ ಬಂದು ಮನೆಗೆ ಪತ್ರ ಕೊಟ್ಟು ಹೋಗ್ತೀವಿ, ಏನಿಲ್ಲ ರೀ ಸರ್. ಈಗ ಇವರು ಹಂಪಯ್ಯ ಸಾವ್ಕಾರ ಬಂದ್ರು ಸರ್. ಅವರು ಹಂಪಯ್ಯ ಸಾವ್ಕಾರ ಇವಾಗಿರೋದು ಅಲ್ಲಿ ನಮ್ಮ ಮನೆಯಲ್ಲಿ ಬಂದಿದ್ರು. ಎಲ್ಲರೂ ಹೋಗಿ ಕೇಳಿದ್ರು ಅವ್ರು ಏನಿಲ್ಲ, ನಾನು ಗೆದ್ದ ಮೇಲೆ ಮಾಡ್ತೀನಿ ಅಂತ ಅಂದಾರ ಸರ್. ಮತ್ತೆ ಏನು ಮಾಡಿಲ್ಲ. ನೀರಿಂದು ಮತ್ತೆ ಹಕ್ಕಪತ್ರ ಕೊಡಿಸ್ತೀನಿ ಅಂತ ಅಂದಾರ ಸರ್. ಏನೂ ಆಗಿಲ್ಲ. ಹ್ಞೂ ಸರ್, ರೋಡ್ ಇಲ್ಲ, ಕರೆಂಟ್ ಇಲ್ಲ, ಏನ್ರಿ ಮಕ್ಕಳು ತಗೊಂಡು ರಾತ್ರಿಗೆ ಅಲ್ಲಿ ಬರೋಕ್ಕಿಲ್ಲ, ಹೋಗಕ್ಕಿಲ್ಲ, ಭಾಳ ಕಷ್ಟ ಐತೆ ಸರ್. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.